ಜಯನಗರದಲ್ಲಿ 1,40,40,00,000ದಷ್ಟು ಹಣವನ್ನ ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಅಕ್ರಮವಾಗಿ ಸಾಗಾಟ ಮಾಡೋದಕ್ಕೆ ಯತ್ನಿಸ್ತಾ ಇದ್ದ ಹಣವನ್ನ ಸೀಸ್ ಮಾಡಲಾಗಿದೆ. 1,40,40,00,000. ಜಯನಗರದಲ್ಲಿ ಕೋಟಿ ಹಣ ಜಪ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೌಂಟಿಂಗ್ ಅನ್ನ ಮುಗಿಸಿದ್ದಾರೆ ಹಾಗೂ 1,40,40,00,000 ಹಣ ಪತ್ತೆ ಆಗಿರೋದನ್ನ ಖಚಿತಪಡಿಸಿದ್ದಾರೆ ಚುನಾವಣಾ ಅಧಿಕಾರಿಗಳು. ಈ ರೇಡ್ ನಡೆದಿದೆ ಅತ್ಯಂತ ಸಿನಿಮೀಯ ಶೈಲಿಯಲ್ಲಿ. ಸೊ ಆಲ್ಮೋಸ್ಟ್ ಇದನ್ನ ಕಳ್ಳ ಮಾರ್ಗದಲ್ಲಿ ಸಾಗಾಟ ಮಾಡ್ತಾ ಇದ್ದವರು ಯಾವಾಗ ಚುನಾವಣಾ ಅಧಿಕಾರಿಗಳು ರೇಡ್ ಮಾಡ್ತಾರೆ ಆಗ ಮಾವಿನ ಹಣ್ಣು ಅಂತ ಹೇಳ್ಬಿಟ್ಟು ಅಧಿಕಾರಿಗಳೇ ಚಳ್ಳೆ ಹಣ್ಣು ತಿನ್ಸೋದಕ್ಕೆ ನೋಡ್ತಾರೆ. ಬಟ್ ಎಚ್ಚೆತ್ತಂತಹ ಚುನಾವಣಾ ಅಧಿಕಾರಿಗಳು ರೇಡ್ ಅನ್ನು ಮಾಡಿದ್ದಾರೆ. ಸೊ ಕಂತೆ ನೋಟನ್ನ ಸದ್ಯಕ್ಕೆ ಸೀಸ್ ಮಾಡಿದ್ದಾರೆ. ಆಮೇಲೆ 108 ಪ್ರಶ್ನೆಗಳು ಕೂಡ ಇದೆ. ಹಣ ಯಾರಿಗೆ ಸೇರಿತು, ಮೂಲ ಏನು, ಮತ್ತೆ ಯಾರ್ಯಾರಿಗೆ ಇದನ್ನ ಹಂಚ್ಬೇಕಂತಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನಷ್ಟೇ ಮಾಹಿತಿ ಲಭ್ಯ ಆಗ್ಬೇಕಾಗುತ್ತೆ. ಬಟ್ ಸಿಕ್ಕಂತಹ ಹಣ ಟೋಟಲ್ ಮೊತ್ತ 1,40,40,00,000 ಮತ್ತು ಅನೇಕ ಅನುಮಾನಗಳಿಗೂ ಕೂಡ ಇದು ಕಾರಣ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ನಮ್ಮ ಪ್ಲೇಟ್ ಇಲ್ಲದ ಕಾರ್ಗಳನ್ನ ಕೂಡ ಯೂಸ್ ಮಾಡಲಾಗಿದೆ. ಮತ್ತೆ ಇದೇ ರೀತಿ ಈ ಮಾರ್ಗದಲ್ಲಿ ಇನ್ನೂ ಎಷ್ಟು ಹಣದ ಸಾಗಾಟ ಆಗಿರಬಹುದು ಅನ್ನೋ ಅನುಮಾನಗಳು ಕೂಡ ಈಗ ಮೂಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈಗ 1,40,40,00,000 ಹಣದ ಮೂಲ ಯಾವುದು ಅನ್ನೋದು ಏನಾದ್ರೂ ಗೊತ್ತಾಗಿದ್ಯಾ? ಯಾರಿಗೆ ಸೇರಿದ್ದು, ಏನ್ ಕತೆ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಇವತ್ತು ಬೆಳಗ್ಗೆ ಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಚೆಕ್ ಪೋಸ್ಟ್ ಬಳಿ ಚುನಾವಣಾ ಅಧಿಕಾರಿಗಳು ಮತ್ತು ಜಯನಗರ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ದಾಖಲೆ ಇಲ್ಲದ ಕೋಟಿ ಹಣ ಸಾಗಿಸುತ್ತಿರುವಂತದ್ರ ಮಾಹಿತಿ ಆಧಾರದ ಮೇಲೆ ಇವತ್ತು ಹಣವನ್ನ ಸೀಸ್ ಮಾಡಿದ್ರು. ಬಳಿಕ ಜಯನಗರ ಪೊಲೀಸ್ ಠಾಣೆಯಲ್ಲಿ ಆ ಟೋಟಲ್ ಹಣವನ್ನ ಮಷೀನ್ ಇಂದ ಕೌಂಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಈಗಷ್ಟೇ ಕೌಂಟಿಂಗ್ ಮುಗಿಸಿರುವ ಚುನಾವಣಾ ಅಧಿಕಾರಿಗಳ ಮಾಹಿತಿ ಪ್ರಕಾರ ಸದ್ಯ ಆ ಬ್ಯಾಗ್ ನಲ್ಲಿ ಇದ್ದಂತ ಅಮೌಂಟ್ 1,40,40,00,000 ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಆದ್ರೆ ಇನ್ನೂವರೆಗೂ ಹಣದ ಮೂಲ, ಹಣ ಯಾರ್ದು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಕಾರಣ ಆ ನಂಬರ್ ಬೆಂಚ್ ಕಾರು ಮತ್ತೆ ಇನ್ನೊಂದು ಕಾರ್ ಇದೆ, ಅವೆರಡೂ ಕೂಡ ಯಾರ ಹೆಸರ ಮೇಲಿದೆ, ಯಾರು ಇವರು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಸದ್ಯ ಚುನಾವಣೆ ಅಧಿಕಾರಿಗಳು ಮತ್ತು ಜಯನಗರ ಪೊಲೀಸರು ಮಾಡ್ತಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ. ಇವತ್ತು ಬೆಳಗ್ಗೆ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕಾಲ್ ಬಂದಿತ್ತು. ಇಲ್ಲಿ ಎರಡು ವೆಹಿಕಲ್ ನಿಂತಿದೆ, ಆ ವೆಹಿಕಲಲ್ಲಿ ಹಣ ಇರಬಹುದು. ನಾನು ತಕ್ಷಣ ಮೇಡಮ್ ಹತ್ರ ಕಾಲ್ ಮಾಡಿದೆ. ಮೇಡಮ್ ನಿಖಿತಾ ಹತ್ರ ಕಾಲ್ ಮಾಡಿದಾಗ ನನಗೂ ಮಾಹಿತಿ ಬಂದಿದೆ, ನಾನು ಆನ್ ದ ಸ್ಪಾಟ್ ಹೋಗ್ತಾ ಇದ್ದೀನಿ. ಬೈ ಚಾನ್ಸ್ ನಾನು BBMP ನೋಡಲಿದ್ದರೂ ಸಹ ಬೈ ಚಾನ್ಸ್ ನಾನು ಇಲ್ಲಿ ಜಯನಗರಲ್ಲಿ ಇದ್ದಾಗ ನಾನು ಕೂಡ ಸ್ಪಾಟ್ಗೆ ಬರ್ತಾ ಇದ್ದೀನಿ, ನೀವು ಹೋಗಿ ಮೇಡಮ್. ಈ ಘಟನೆದು ಹೀರೋ ಅಂದರೆ ಮೇಡಮ್ನೇ ಇದ್ದಾರೆ. ಸಿಂಗಲ್ ಹ್ಯಾಂಡೆಡ್ ಆಗಿ ಅವರು ಸ್ಪಾಟ್ಗೆ ವಿದಿನ್ 3 ನಿಮಿಷಲ್ಲಿ ಬಂದಾಗ ಅವರನ್ನು ಅಲ್ಲಿ ಸ್ಪಾಟಲ್ಲಿ ಒಂದು ಬೈಕ್ ಸ್ಕೂಟರ್ ಮೇಲೆ ಒಂದು ಬ್ಯಾಗಲ್ಲಿ ಹಣ ಇಟ್ಕೊಂಡು ಯಾರು ಒಂದು ಫಾರ್ಚ್ಯೂನರ್ಗೆ ಶಿಫ್ಟ್ ಮಾಡಿದಾಗ ಅವರು ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ. ಹಿಡಿದ ಮೇಲೆ ಅವರು ಫಾರ್ಚ್ಯೂನರಲ್ಲಿ 5 ಜನ ಮೇಡಮ್ ಸಿಂಗಲ್ ಅಲೋನ್ ಇದ್ದರೂ ಸಹ ಓಡೋದ್ರು. 2 ವೆಹಿಕಲ್, ಒಂದು ಮರ್ಸಿಡೀಸ್, ಒಂದು ರೆಡ್ ಕಲರ್ದು ವಾಕ್ಸ್ ವ್ಯಾಗನ್ ಇಲ್ಲೇ ಬಿಟ್ಟು ಹೋಗಿದ್ರು. ಅದು ಲಾಕ್ ಇತ್ತು. ಸೊ ನಾನು ಅಷ್ಟರೊಳಗೆ ಬಂದೆ ಮೇಡಮ್ ಜೊತೆನೆ. ಮೇಡಮ್ ಅದು ಒಂದು ಬ್ಯಾಗ್ ಹಿಡಿದಿದ್ರು, 2 ಬ್ಯಾಗ್ ಮತ್ತು ಕಾರ್ ಒಳಗೆಯಿಂದ ಸಿಕ್ತು. ಆ ಬ್ಯಾಗ್ ಈಗ ನಾವು ಪೊಲೀಸ್ ಮತ್ತು ಪ್ರೊಸೀಜರ್ ಪ್ರಕಾರ ಸೀಜರ್ ಮಾಡಾಗಿದೆ, ಜಪ್ತಿ ಆಯಿತು. ಇಲ್ಲ, ನಮಗೆ ಆ್ಯಕ್ಚುಲಿ ಮುನೀರ್ ಸರ್ ಕಾಲ್ ಮಾಡಿದ್ರು ಮತ್ತು ನಮ್ಮ ARO ಸರ್ ಕಾಲ್ ಮಾಡಿದ್ರು. ಆಮೇಲೆ ಒಂದು ಟಿಪ್ಪು ಬಂತು. ಇಲ್ಲೇ ಹತ್ರ ನಂದು ರೌಂಡ್ಸ್ ನಡೀತಾ ಇತ್ತು, ಅದಕ್ಕೋಸ್ಕರ ನಾನು ಇಮಿಡಿಯೇಟಾಗಿ ಇಲ್ಲಿ ಬಂದ ಕೂಡಲೇ ನಾನು ಒಬ್ಬಳೇ ಇದ್ದೆ. ಅಲ್ಲಿ ಬಂದ ಕೂಡಲೇ ಅಲ್ಲಿ ನೋಡಿದೆ, ಅಲ್ಲಿ ಆ ವೆಹಿಕಲ್ 2 ಇತ್ತು. ಸೊ ಅದಕ್ಕೆ ವೇಟ್ ಮಾಡಿ ನೋಡಿದಾಗ ಅಲ್ಲಿ ಬ್ಯಾಗ್ ತೊಗೊಂಡು ಇನ್ನೊಂದು ಕಾರ್ಗೆ ಹಾಕ್ತಾಯಿದ್ರು. ಹೋಗಿ ಕೇಳಿದಾಗ ಅದು ಮಾವಿನ ಹಣ್ಣಿದೆ ಅಂತ. ಆಮೇಲೆ ಇಲ್ಲ, ಅದು ವೆಹಿಕಲ್ ಸ್ಟಾಪ್ ಮಾಡಿ ಮತ್ತೆ ಬ್ಯಾಗ್ ಕೊಡಿ ಅಂತ ಕೇಳಿದಾಗ ಅವರು ವೆಹಿಕಲ್ದು ಹೊಟ್ಟೋಯ್ತು. ಮೀನ್ವೈಲ್ ಅದು ಫೋಟೋ ಒಂದು ತೊಗೊಂಡೆ, ಬಟ್ ಬ್ಯಾಗ್ ಒಂದು ಸೀಸ್ ಆಯಿತು. ಮೀನ್ವೈಲ್ FST ಟೀಮು ಮತ್ತು ಸರ್ ಎಲ್ಲ ಬಂದರು. ಸೊ ಅದಾದಮೇಲೆ ವಿ ಸೀಸ್ ದಿ ಅದರ್ 2 ವೆಹಿಕಲ್ಸ್. ಚುನಾವಣಾ ಅಧಿಕಾರಿ ನಿಖಿತಾ ಅವರು ಹೇಳ್ತಾ ಇದ್ರು, ಅವ್ರು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಏನೇನಾಯಿತು ಅಂತ ಹೇಳಿ. ಒಂದು, ಅವರನ್ನ ಅಲ್ಲಿ ಡೈವರ್ಟ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಬಟ್ ಸ್ಟಿಲ್ ಆದರೂ ಟಿಪ್ ಏನು ಸಿಕ್ಕಿತ್ತು ಅದರ ಖಚಿತ ಮಾಹಿತಿ ಮೇರೆಗೆ ಈ ರೇಡ್ ಆಗಿತ್ತು. ಜೊತೆಗೆ 1,40,40,00,000ದಷ್ಟು ಹಣವನ್ನು ಸೀಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ರು.